ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಭಾರತೀಯರಿಗೆ ಹೆಚ್ಚು ಇಷ್ಟವಾದ ಹಳದಿ ಲೋಹದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇನೆ. ಹಳದಿ ಲೋಹ ಎಂದರೆ ಚಿನ್ನ. ಇತ್ತೀಚೆಗಂತೂ ಇದರ ಬೆಲೆ ಬಹಳ ಹೆಚ್ಚಾಗಿತ್ತು. ಬಡ ಮತ್ತು ಮಧ್ಯಮ ವರ್ಗದವರಿಗೆ ಈ ಲೋಹವನ್ನು ಕೊಂಡುಕೊಳ್ಳಲು ಬಹಳ ಕಷ್ಟವಾಗುತ್ತಿತ್ತು. ಮದುವೆ ಮುಂಜಿ ಆ ಸಂದರ್ಭಗಳಲ್ಲಂತೂ ಬಹಳ ದುಬಾರಿಯಾಗಿರೋದ್ರಿಂದ ಈ ಲೋಹವನ್ನು ಕೊಂಡ್ಕೊಳ್ಳೋದಕ್ಕೆ ಬಹಳ ಕಷ್ಟಪಡ್ತಾಯಿದ್ರು ಜನ. ಈಗ ಟ್ರಂಪ್ ಮತ್ತು ಮೋದಿ ಅವರ ಸಂಭಾಷಣೆಗಳಿಂದಾಗಿ ಟ್ರಂಪ್ ಅವರು ಸುಮಾರು 50% ಸುಂಕವನ್ನು 18%ಗೆ ಇಳಿಸಿದ್ದಾರೆ. ಹಾಗಾಗಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳು ಇಳಿಕೆ ಕಂಡಿವೆ. ಅಮೆರಿಕ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಭಾರತದ ಮೇಲಿನ ಸುಂಕ ಕಡಿತಗೊಳಿಸಿ ಭಾರತಕ್ಕೆ ಗುಡ್ ನ್ಯೂಸ್ ನೀಡಿದ್ದಾರೆ. ಈ ಹಿಂದೆ ಭಾರತ ರಷ್ಯಾ ತೈಲ ಖರೀದಿ ಮಾಡುತ್ತಿದ್ದಕ್ಕೆ ಕೋಪಗೊಂಡ ಟ್ರಂಪ್ ಸುಂಕ ಹೆಚ್ಚಳ ಮಾಡಿದ್ದರು. ಇಡೀ ಟ್ರೇಡ್ ಡೀಲ್ ಬೆನ್ನಲ್ಲೇ 50% ಇದ್ದ ಸುಂಕವನ್ನು 18%ಕ್ಕೆ ಇಳಿಸಲಾಗಿದೆ. ಇದರಿಂದ ಭಾರತೀಯರಿಗೆ ಒಂದು ದೊಡ್ಡ ರಿಲೀಫ್ ಸಿಕ್ಕಿದೆ. ಇದರ ಜೊತೆಗೆ ಬಂಗಾರ ಪ್ರಿಯರಿಗೂ ಶುಭ ಸುದ್ದಿ. ಇದು ಭಾರತದ ರತ್ನ ಆಭರಣ ವಲಯಕ್ಕೆ ದೊಡ್ಡ ಪರಿಹಾರವಾಗಿದ್ದು, ಅಮೆರಿಕ ಭಾರತದ ಅತಿ ದೊಡ್ಡ ರಫ್ತು ಮಾರುಕಟ್ಟೆಯಾಗಿದೆ. ಈ ಸುಂಕ ಕಡಿತದಿಂದ ಚಿನ್ನದ ಬೆಲೆಯು ಕಡಿಮೆಯಾಗುವ ಸಾಧ್ಯತೆ ಇದೆ. ರತ್ನ ಮತ್ತು ಆಭರಣ ರಫ್ತು ಉತ್ತೇಜನ ಮಂಡಳಿ ಈ ನಿರ್ಧಾರವನ್ನು ಸ್ವಾಗತಿಸಿದೆ. ಭಾರತ ಸರ್ಕಾರ ಹಲವು ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳ ಮಾತುಕತೆ ನಡೆಸುತ್ತಿದೆ. ಇದು ಹೊಸ ಮಾರುಕಟ್ಟೆಗಳನ್ನು ತೆರೆಯುತ್ತದೆ ಮತ್ತು ಭಾರತದ ಗುಣಮಟ್ಟ, ಮೌಲ್ಯ ಮತ್ತು ನಂಬಿಕೆಯನ್ನು ಜಾಗತಿಕವಾಗಿ ಬಲಪಡಿಸುತ್ತದೆ ಎಂದು ಮಂಡಳಿ ಹೇಳಿದೆ. ಈ ಬೆಲೆ ಹೆಚ್ಚಳದಿಂದಾಗಿ ಉದ್ಯೋಗ ನಷ್ಟ ಮತ್ತು ಕಡಿಮೆ ಲಾಭದ ಸಮಸ್ಯೆಗಳು ಎದುರಾಗಿದ್ದವು. ಈಗ 18% ಸುಂಕದೊಂದಿಗೆ ರಫ್ತು ಸುಲಭವಾಗಿದೆ. ಇದು ಉದ್ಯಮದಲ್ಲಿ ಉದ್ಯೋಗಗಳನ್ನು ಉಳಿಸುವುದರ ಜೊತೆಗೆ ಹೊಸ ಅವಕಾಶಗಳು ತೆರೆಯುತ್ತದೆ. ಚಿನ್ನದ ಬೆಲೆ ಏರಿಕೆಯಿಂದ ಆಭರಣ ಖರೀದಿ ಕಡಿಮೆಯಾಗಿದ್ದ ಜನರು ಈಗ ಖರೀದಿಗೆ ಮುಂದಾಗಬಹುದು. ರತ್ನ ಆಭರಣ ವಲಯದಲ್ಲಿ ಉತ್ಸಾಹ ಮರಳಿ ಬರಲಿದೆ. ನಿರ್ಧಾರ ಭಾರತದ ರತ್ನ ಮತ್ತು ಆಭರಣ ಉದ್ಯಮಕ್ಕೆ ದೊಡ್ಡ ರಿಲೀಫ್ ನೀಡಿದೆ. ಇದು ಲಕ್ಷಾಂತರ ಜನರ ಜೀವನೋಪಾಯಕ್ಕೆ ಆಸರೆಯಾಗಿದ್ದು, ರಾಜ್ಯ ಮತ್ತು ರಾಷ್ಟ್ರದ ಆರ್ಥಿಕತೆಗೆ ಸಕಾರಾತ್ಮಕ ಸುದ್ದಿಯಾಗಿದೆ. ಅದರಲ್ಲೂ ಈ ಹಳದಿ ಲೋಹಕ್ಕೆ ನಮ್ಮ ಭಾರತೀಯರಿಗೆ ಹೆಚ್ಚು ಪ್ರಿಯ. ಮದುವೆ ಸಮಾರಂಭ ಎಲ್ಲದಕ್ಕೂ ನಾವು ಹೆಚ್ಚಾಗಿ ಉಪಯೋಗಿಸುವುದು ಈ ಬಂಗಾರವನ್ನೇ. ಹಾಗಾಗಿ ಈಗ ಬೆಲೆ ಇಳಿಕೆಯಿಂದಾಗಿ ನಮ್ಮ ಭಾರತೀಯರು ಕೊಂಚ ನಿಟ್ಟುಸಿರು ಬಿಟ್ಟಿದ್ದಾರೆ. ಇದೆಲ್ಲ ಸಾಧ್ಯವಾಗಿದ್ದು ನಮ್ಮ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿ ಮೋದಿಜಿಯವರಿಂದ. ಇನ್ನು ಮುಂದೆಯೂ ಈ ಚಿನ್ನದ ಬೆಲೆ ಇಳಿಕೆಯಾಗುವ ಸಾಧ್ಯತೆ ಇದೆ. ಕಾದು ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.